ಬೇಕು ಬೇಕೇ ಬೇಕು ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಬರಲೇಬೇಕು 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 ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ವಿದ್ಯಾರ್ಥಿ ವಿರೋಧಿ ರಾಜ್ಯ ಸರ್ಕಾರಕ್ಕೆ ಭಾರತ್ ಮಾತಾಕ್ಕೆ ಭಾರತ್ ಮಾತಾಕ್ಕೆ ಬರಲೇಬೇಕು ವಿದ್ಯಾರ್ಥಿ ಶಕ್ತಿ ಗುಡುಗಿದರೆ ಬರಲೇಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕೇ ಬೇಕು ವಿದ್ಯಾರ್ಥಿ ಶಕ್ತಿ ಗುಡುಗು ವಿದ್ಯಾರ್ಥಿ ಪರಿಷತ್ ಕರ್ನಾಟಕ ಉತ್ತರಾದ್ಯಂತ ನಾವು ಇವತ್ತು ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಈ ರಾಜ್ಯ ಸರ್ಕಾರದ ವಿರುದ್ಧ ಪ್ರತಿಭಟನೆಯನ್ನ ಮಾಡ್ತಾ ಇದ್ದೀವಿ. ಯಾವ ಒಂದು ವಿದ್ಯಾರ್ಥಿಗಳ ಪರವಾಗಿರಬೇಕಾಗಿತ್ತು ರಾಜ್ಯ ಸರ್ಕಾರ ಇವತ್ತು ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನು ಅಲ್ಲಗಳೆದು ಇವತ್ತು ತಮ್ಮದೇ ಆಗಿರ್ತಕ್ಕಂತಹ ರಾಜಕಾರಣ ಮಾಡ್ತಿದ್ದು ಇವತ್ತು ರಾಜ್ಯದಲ್ಲಿ ಕಾಣ್ತಾ ಇದೆ. ಇವತ್ತು ಉಚಿತ ಭರವಸೆ ಅಂತ ಹೇಳಿ ಇವತ್ತು ಉಚಿತ ಬಸ್ ಅನ್ನ ಬಿಟ್ಟು ಇವತ್ತು ಉಚಿತ ಬಸ್ ಪ್ರಯಾಣದಲ್ಲಿ ಇವತ್ತು ಮಹಿಳೆಯರು ಹೆಚ್ಚು ಓಡಾಟವನ್ನ ಮಾಡ್ತಿದ್ದಾರೆ. ವಿದ್ಯಾರ್ಥಿಗಳು ಬೆಳಿಗ್ಗೆ ಸರಿಯಾಗಿ 8 ಗಂಟೆಗೆ ಕಾಲೇಜಿಗೆ ಬರಬೇಕಾಗುತ್ತೆ. ಆದರೆ ಆ ಸಂದರ್ಭದಲ್ಲಿ ಪ್ರಯಾಣಿಕರು ಹೆಚ್ಚು ಆ ಬಸ್ನಲ್ಲಿ ಇರೋದ್ರಿಂದ ವಿದ್ಯಾರ್ಥಿಗಳಿಗೆ ಯಾವುದೇ ರೀತಿಯ ಬಸ್ನಲ್ಲಿ ಉಚಿತವಾಗಿ ಆಗಲಿ ಅಥವಾ ಬಸ್ನಲ್ಲಿ ಯಾವುದೇ ರೀತಿ ಕುಳಿತುಕೊಳ್ಳಿಗೂ ಕೂಡ ಅವಕಾಶಗಳಿರೋದಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳು ಎಷ್ಟೋ ಜನ ಇವತ್ತು ಆಟೋಗಳಿಗೆ ಬರ್ತಿದ್ದಾರೆ, ಇವತ್ತು ಬೇರೆ ಬೇರೆ ಬಸ್ಗಳಿಗೆ ಇವತ್ತು ದುಡ್ಡನ್ನು ಕೊಟ್ಟು ಬರ್ತಿದ್ದಾರೆ. ಎಲ್ಲರೂ ಬರ್ತಿದ್ರನ್ನ ದುಡ್ಡು ಕೊಟ್ಟು. ಹಾಗಾಗಿ ಯಾವ ಒಂದು ರಾಜ್ಯ ಸರ್ಕಾರ ಇವತ್ತು ನಾವು ಹಿಂದೆನೂ ABVP ಇವತ್ತು ಬೆಳಗಾವಿಯಲ್ಲಿ ಪ್ರತಿಭಟನೆ ಮಾಡಿತ್ತು, ರಾಜ್ಯದಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ಪ್ರತಿಭಟನೆಯನ್ನ ಮಾಡಿದ್ವಿ. ಇವತ್ತು ಬಸ್ ಅನ್ನು ಹೆಚ್ಚು ಬಿಡ್ತೀವಿ ಅಂತ ಹೇಳಿದ್ರು. ಇದೇ DC ಸಾಹೇಬರು ನಾವು ಒಂದು 6 ತಿಂಗಳ ಹಿಂದ್ಗಡೆ ಒಂದು ಪ್ರತಿಭಟನೆ ಮಾಡಿದ್ವಿ, ಹೆಚ್ಚು ಬಸ್ ಅನ್ನ ಬಿಡ್ತೀವಿ, ಯಾರು ಗ್ರಾಮೀಣ ಭಾಗದಿಂದ ಬೆಳಗಾವಿಗೆ ಬರ್ತಿದ್ದಾರೋ ಅವರಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಬಸ್ ಅನ್ನ ಬಿಡ್ತೀವಿ ಅಂತ ಭರವಸೆಯನ್ನ ನೀಡಿದ್ರು. ಇವತ್ತಿನವರೆಗೆ ಬೆಳಗಾವಿಯಲ್ಲಿ ಯಾವುದೇ ರೀತಿ ಬಸ್ ಅನ್ನ ಬಿಟ್ಟಿಲ್ಲ. ಹಾಗಾಗಿ ವಿದ್ಯಾರ್ಥಿಗಳಿಗೆ ಬಹಳ ಅನಾನುಕೂಲ ಆಗ್ತಾ ಇದೆ. ರಾಜ್ಯ ಸರ್ಕಾರ ಎಚ್ಚೆತ್ತುಕೊಳ್ಬೇಕು. ಬರೀ ನಿಮ್ಮದೇ ಆಗಿರ್ತಕ್ಕಂತಹ ಒಂದು ಅಮಲಿನಲ್ಲಿ ಹೋಗಬಾರ್ದು. ಒಂದು ರಾಜಕೀಯ ಹಿತಾಸಕ್ತಿಯನ್ನ ಬಿಟ್ಟು ಈ ರಾಜ್ಯದ ಜನಪರವಾಗಿರ್ತಕ್ಕಂಥ ಸರ್ಕಾರ ವಿದ್ಯಾರ್ಥಿಗಳ ಒಂದು ಹಿತಾಸಕ್ತಿಯನ್ನು ಇಟ್ಕೊಂಡು ರಾಜ್ಯವನ್ನ ನಡೆಸಬೇಕು. ಮಾನ್ಯ ಮುಖ್ಯಮಂತ್ರಿಗಳೇ, ನೀವು ಏನಾದ್ರೂ ಇದೇ ರೀತಿಯ ನಿಮ್ಮ ಮಂಡುತನ ಮುಂದುವರೆದ್ರೆ ಇಡೀ ರಾಜ್ಯಾದ್ಯಂತ ಒಂದು ಉಗ್ರ ಪ್ರತಿಭಟನೆಯನ್ನ ABVP ಕರೆ ನೀಡುತ್ತೆ. ವಿದ್ಯಾರ್ಥಿಗಳಿಗೆ ಏನಾದ್ರೂ ಅನಾನುಕೂಲ ಆದ್ರೆ ವಿಧಾನಸೌಧವನ್ನ ಮುತ್ತಿಗೆ ಹಾಕುವಂತ ಕೆಲಸ ABVP ಮಾಡುತ್ತೆ. ನಿಮಗೆ ಎಚ್ಚರಿಕೆಯನ್ನು ನೀಡ್ತಾ ಇದ್ದೀವಿ ಮಾನ್ಯ ಮುಖ್ಯಮಂತ್ರಿಗಳೇ. ವಿದ್ಯಾರ್ಥಿಗಳ ಹಿತಾಸಕ್ತಿ ಇಟ್ಕೊಂಡು ಹೆಚ್ಚಿನ ಬಸ್ ಅನ್ನ ಬಿಡಬೇಕು. ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವಂತಹ ರೀತಿಯಲ್ಲಿ ಅವರಿಗೆ ವ್ಯವಸ್ಥೆ ಮಾಡಿಕೊಡ್ಬೇಕು. ಈ ಉಚಿತ ಬಸ್ ಪ್ರಯಾಣವನ್ನ ನೀವು ತಡೆ ಹಿಡಿದ ಮೊದಲು ವಿದ್ಯಾರ್ಥಿಗಳಿಗೆ ಆದ್ಯತೆಯನ್ನು ನೀಡಿ ವಿಶೇಷವಾಗಿ ವಿದ್ಯಾರ್ಥಿಗಳಿಗೆ ವಿಶೇಷ ಬಸ್ ಅನ್ನ ಕಲ್ಪಿಸಬೇಕಂತ ಹೇಳಿ ಇವತ್ತು ರಾಜ್ಯ